ಒಂದು ಲೈನು ಅದಕ್ಕೆ ಹೆಸರು ಕೊಡೋದು ಕಷ್ಟ ಆಗುತ್ತೆ. ಅದೇನ್ ಮಾಡೋದು ಅಂದ್ರೆ ಕೆಳಗಡೆ ಸ್ಟ್ರೆಚ್ ಮಾಡೋದು. ಎರಡು ಈಕ್ವಲ್ ಆಗಿರುತ್ತೆ. ಇದು ಅರ್ಥ ಆಗಲ್ಲ, 90 ಡಿಗ್ರಿ ಆದ್ರಿಂದ ಇದು ಎರಡು ಸೈಡು ಈಕ್ವಲ್. ಆಮೇಲೆ ಈ ಲೈನಿಗೆ ಏನ್ ಹೆಸರು? ಕಾರ್ಡ್ ಅಂತೀವಿ ಇಂಗ್ಲಿಷಲ್ಲಿ. ಕಾರ್ಡ್ದು ಒರಿಜಿನಲ್ ಹೆಸರು ಜ್ಯಾ ಅಂತ, ಸಂಸ್ಕೃತದಲ್ಲಿ ಜ್ಯಾ ಅಂತ ಕರೀತಾರೆ. ಇದು ಜ್ಯಾ. ಇದು ಜ್ಯಾ ಅಂದ್ರೆ ಒಂದು ಆಂಗಲ್ಗೆ ಜ್ಯಾ ಅಲ್ವಾ? ಈ ಆಂಗಲ್ಗೆ ಅದು ಜ್ಯಾ. ಬಟ್ ನಮಗೆ ಜ್ಯಾ ಬೇಡ, ನಮಗೆ ಅದರ ಅರ್ಧ ಬೇಕು ಇದು. ಸೊ ಇದನ್ನ ಅರ್ಧ ಜ್ಯಾ ಅಂತ ಕರಿಬಹುದು. ಅದಕ್ಕೆ ಹೆಸರು ಅರ್ಧ ಜ್ಯಾ. ಆಕ್ಚುಲಿ ಅದನ್ನ ಜ್ಯಾ ಅಂತಲೂ ಕರಿಬಹುದು. ಯಾಕೆಂದ್ರೆ ಇದು ಅರ್ಧ ಜ್ಯಾ ಆಫ್ ಡಬಲ್ ದ ಆಂಗಲ್ ಅಲ್ವಾ? ಡಬಲ್ ಆಂಗಲಿನ ಜ್ಯಾನಲ್ಲಿ ಅರ್ಧ ಮಾಡಿದೀವಿ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಜಸ್ಟ್ ಜ್ಯಾ. ಸೊ ಆರ್ಯಭಟ ಅದನ್ನ ಜ್ಯಾ ಅಂತ ಕರೀತಾ ಇದ್ರು. ಆಮೇಲೆ ಇದು ಈ ದೂರ ಇದೆಯಲ್ಲ, ಸೆಂಟ್ರಿಗೆ ಎಷ್ಟು ಹತ್ರ ಬಂದಿದೀವಿ ಅಂತ ಆ ದೂರ, ಇದಕ್ಕೆ ಕೋಟಿ ಜ್ಯಾ ಅಂತ ಇತ್ತು ಹೆಸರು. ಅರ್ಧ ಜ್ಯಾ ಕೋಟಿ ಜ್ಯಾ ಅಥವಾ ಜ್ಯಾ ಕೋಟಿ ಜ್ಯಾ ಅಂತ ಎರಡು ರೇಷಿಯೋಸು. ಈ ದೂರ ಮತ್ತೆ ಈ ದೂರ. ಇದ್ರದ್ದು ರೇಡಿಯಸ್ 1 ಅಂತ ಇಟ್ಕೊಳ್ಳಿ. ಅದೇನ್ ದೂರ ಬರುತ್ತೆ ಅದಕ್ಕೆ ಅರ್ಧ ಜ್ಯಾ ಕೋಟಿ ಜ್ಯಾ. ಅದ್ರದ್ದು ಟೇಬಲ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ ಅವರು. ಅರ್ಧ ಜ್ಯಾ ಕೋಟಿ ಜ್ಯಾ ಅಂತ. ಜ್ಯಾ ಇದು ಅವ್ರು ಪಬ್ಲಿಷ್ ಮಾಡಿರೋ ಜ್ಯಾದು ಟೇಬಲ್ ಇದೆಯಲ್ಲ, ಟೇಬಲ್ ಆಫ್ ವ್ಯಾಲ್ಯೂಸ್, ಅದು ಸಂಸ್ಕೃತದಲ್ಲಿದೆ. ಸಂಸ್ಕೃತ ಪಯಂ ತರ ಇರುತ್ತೆ. ಅದನ್ನ ಫಸ್ಟ್ ನೀವು ಜ್ಞಾಪಕ ಮಾಡ್ಕೊಂಡ್ರೆ ಫಸ್ಟ್ ಅರೇಬಿಕ್ ಟ್ರಾನ್ಸ್ಲೇಟ್ ಆಗ್ಬೇಕಲ್ವಾ? ಆಗಿದೆ. ಫಸ್ಟ್ ಅರೇಬಿಕ್ ಟ್ರಾನ್ಸ್ಲೇಟ್ ಆದಾಗ ಈ ಜ್ಯಾ ಅನ್ನೋದಕ್ಕೆ ಅವರು ಇನ್ಫ್ಯಾಕ್ಟ್ ಬರೇ ಜ್ಯಾ ಅನ್ನೋದಕ್ಕೆ ಬದಲು ಕೆಲವು ಕಡೆ ಅದನ್ನ ಜೀವ ಅಂತಲೂ ಕರೆದಿದ್ದಾರೆ ಅವರು. ಜೀವ. ಈ ಹೈಟ್ ಇದೆಯಲ್ಲ ಅದಕ್ಕೆ ಜೀವ ಅಂತ ಹೆಸರು. ಅದನ್ನ ಅರೇಬಿಕ್ ಟ್ರಾನ್ಸ್ಲೇಟ್ ಮಾಡಿದಾಗ ಅವರು ಜೀವ ಅಂತ ಏನೋ ಬರೆದ್ರು ಅವರು. ಕಷ್ಟ ಅದು ಬರೆಯೋದು. ಅರೇಬಿಕ್ ನಲ್ಲಿ ಜೀವ ಅಂತೆಲ್ಲ ಬರೆಯಕ್ ಬರಲ್ಲ. ಏನೋ ಒಂದು ಬರೆದ್ಬಿಟ್ಟು ಅದೇ ಜೀವ ಅಂದ್ಬಿಟ್ರು. ಅದ ಆಮೇಲೆ ಅರೇಬಿಕ್ ಇಂದ ಲ್ಯಾಟಿನಿಗೆ ಟ್ರಾನ್ಸ್ಲೇಟ್ ಆಗ್ಬೇಕಲ್ಲ, ಮಾಡಿದಾರಲ್ಲ ಇಟಾಲಿಯನ್ಸು. ಅವ್ರು ಮಾಡಿದಾಗ ಈ ಜೀವ ಅಂದ್ರೆ ನಮ್ ಜೀವ ಇದೆ ಅಂದ್ರೆ, ಈಗ ನನ್ನ ಪ್ರಕಾರ ಇದು ನಿಜ ಇಲ್ಲದೆ ಇರಬಹುದು, ಆಟ್ರಿಯೋ ಸೈನಲ್ ನೋಡ್ ಅಂತ ಒಂದಿದೆ. ಸೈನೋ ಆಟ್ರಿಯಲ್ ನೋಡ್. ಸೊ ಇನ್ಫ್ಯಾಕ್ಟ್ ನಮ್ಮ ಹಾರ್ಟ್ ಬೀಟ್ ಆಗತ್ತಲ್ಲ, ಆದ್ರೆ ಎರಡು ನೋಡಿಂದ ಆಗುತ್ತೆ. ಫಸ್ಟ್ ಪ್ರೈಮರಿ ಇಸ್ ಕಾಲ್ಡ್ ಸೈನೋ ಆಟ್ರಿಯಲ್ ನೋಡ್. ಸೈನಸ್ ಇಲ್ಲಿದೆ ಅದು. ಅದರಿಂದಾನೇ ಹಾರ್ಟ್ ಬೀಟ್ ಆಗೋದು. ಹಾರ್ಟ್ ಬೀಟ್ ಆದಾಗ ಲೈಫ್ ಈಸ್ ಹಾರ್ಟ್ ಬೀಟ್. ಹಾರ್ಟ್ ನಿಂತೋಯ್ತು ಅಂದ್ರೆ ಲೈಫ್ ನಿಂತೋಯ್ತು ಅಲ್ವಾ? ಮನುಷ್ಯ ಸತ್ತ. ಅದು ಹಾರ್ಟ್ ಅದು. ಸೊ ಅದಕ್ಕೆ ಇವ್ರೇನ್ ಕರೆದು ಜ್ಯಾ ಕೋಟಿ ಜ್ಯಾಗೆ ಸೈನಸ್, ಲ್ಯಾಟಿನ್ ಟ್ರಾನ್ಸ್ಲೇಷನ್ ಕೋಸೈನಸ್ ಅಂತ ಕರೆದು, ಸೈನಸ್ ಕೋಸೈನಸ್ ಅಂತ ಕರೆದ್ರು. ನಾವು ಇವತ್ತು ಅದನ್ನ ಬೇರೆ ಏನ್ ಕರಿತೀವಿ? ಅದನ್ನ ಏನ್ ಕರಿತೀವಿ? ಸೈನ್ ಕೊಸೈನ್ ಅಂತೀವಿ. ಅದೇನೇ ಅದು. ಜ್ಯಾ ಕೋಟಿ ಜ್ಯಾನೇ ಸೈನ್ ಕೊಸೈನ್ ಆಯ್ತು. ಅದನ್ನ ಯಾರು ಜ್ಞಾಪಕ ಇಟ್ಕೋತಾರೆ? ಇವತ್ತು ಸೈನ್ ಕೊಸೈನೇ ನಮಗ್ ಖುಷಿ ಅಲ್ವಾ? ಹೇಳೋದು ನಾಲೆಡ್ಜು ಒಂದ್ ಲೆವೆಲಿಂದ ಮುಂದೆ ಹೋದ್ಮೇಲೆ ಆರ್ಯಭಟ್ಟನ್ ಯಾರು ಜ್ಞಾಪಕ ಮಾಡ್ಕೋತಾರೆ? ಬೇಕಾಗಿಲ್ಲ. ನಾವು ಸೈನ್ ಕೊಸೈನೇ ಉಪಯೋಗಿಸ್ತೀವಿ. ಅದ್ರ ಜೊತೆಗೆ ಒಂದು ಟ್ಯಾಂಜೆಂಟು ಸೇರಿಸ್ಕೊಳ್ಳಿ, ಟೈಂಜೆಂಟ್ ಸೇರಿಸ್ಕೊಳ್ಳಿ, ಕೊಸಿಕೆಂಟ್ ಸೇರಿಸ್ಕೊಳ್ಳಿ. ಟ್ರಿಗ್ನಾಮೆಟ್ರಿಕ್, entire trigonometry foundation was this. He was the founder. ಬಟ್ ಅದು ಯಾರಿಗೆ ಜ್ಞಾಪಕ ಇರುತ್ತೆ? ಬೇಕಾಗಿಲ್ಲ. ಆ ಗುರು ನಾವು ನೆನೆಸ್ಕೊಳ್ಳೂ ಬೇಕಾಗಿಲ್ಲ. ನಾಲೆಡ್ಜ್ ಎಲ್ಲಿ ಬಂದಿ? ಈ ಇಂಟರ್ನೆಟ್ ಅಲ್ಲಿ ಎಲ್ಲ ನೀವೇನ್ ಹುಡುಕಿದ್ರು ಸಿಗುತ್ತೆ. ಚಾಟ್ GPT ಅಂತೂ ನೀವು ಏನ್ ಕೇಳಿದ್ರು ಉತ್ತರ ಕೊಡುತ್ತೆ. ಅದು ಎಲ್ಲಿಂದ ಬಂತು ನಾಲೆಡ್ಜ್? ನಮಗೇನ್ ಬೇಕಾಗಿದೆ? ಬೇಡ, ನಮ್ಗೆ ಆ ನಾಲೆಡ್ಜ್ ಒಂದು ತಗೊಂಡ್ರೆ ಸಾಕಾಗಿದೆ ಅಲ್ವಾ? ಎಲ್ಲಿಂದ ಬಂತು ನಾವೇನು ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ನೀವೆಲ್ಲ ಏನ್ ಮಾಡ್ಬೇಕು? ನಾಲೆಡ್ಜು ಎಲ್ಲಿ ಬೇಕಾದ್ರೆ ಸಿಗ್ಬೋದು. ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕಸದೆಲ್ಲ ತುಂಬಿಸ್ಬಿಟ್ಟಿರ್ತಾರೆ. ನೀವು ಮನೆಗೆ ಹೋಗ್ಬೇಕಾದ್ರೆ ಬಗ್ ನೋಡ್ತೀರಾ, ಅಲ್ಲಿ ಅದು ಏನೋ ಒಂದು, ಅಲ್ಲಿ ಪೇಪರು ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ಕು, ಅದ್ರ ಪಕ್ಕದಲ್ಲಿ ಏನೋ ಒಂದಿದೆ, ನೋಡಿದ್ರೆ ಇನ್ಸ್ಪಿರೇಷನ್.
ಮಾಡ್ಬೋದು, ನಿಮ್ಮಲ್ಲಿ ಒಬ್ರಿಗೆ ಆಗ್ಬೋದು, ಅದು ಸಂತೋಷ, ತುಂಬಾ ಸಂತೋಷ. ಅದಾದ್ರೆ ಏನ್ ನೋಡಿ ಇನ್ಸ್ಪಿರೇಷನ್ ಬಂತ್ರೂ ಸಂತೋಷ. ಇವತ್ತಿನ ದಿನ ಈ ಶಿವರಾಮ ಹೇಳಕ್ ಬರುತ್ತಲ್ಲ ಬಾಯಲ್ಲಿ, ಆಲ್ಕೋಹಾಲಿಕ್ಸ್ ಈ ತರ ಅಲ್ಲ, ಶಿವರಾಮಕೃಷ್ಣ ಶಾಸ್ತ್ರಿ ಎಲ್ಲಿದ್ಲೋ ಬಂದ್ಬಿಟ್ಟು ಅವರು ಸರ್ ಹೇಳಿದ್ದಾರೆ ಅಂದ್ಬಿಟ್ಟು ಏನೋ ಒಂದು ಮಾತಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಮಾತಾಡಿದ್ರಿಂದ ನಿಮ್ಗೆ ಸ್ವಲ್ಪ ತಲೆನೋವು ಆಗಿರುತ್ತೆ, ಕೆಲವು ಜನಕ್ಕೆ ಆಗಿರ್ಬೋದು, ಗೊತ್ತಿಲ್ಲ. ಅದು ಮನೆಗೆ ಹೋಗ್ತೀರಾ, ಮಲ್ಕೊಂಡ ತಕ್ಷಣ ಸಡನ್ ಆಗಿ ಅವ್ರು ಶಾಸ್ತ್ರಿ ಹಿಂಗ್ ಹೇಳಿದ್ರಲ್ಲ, ಅದು ಹೆಂಗಾಯ್ತು ಅಂದ್ಬಿಟ್ಟು ಪುಸ್ತಕ ತೆಗಿತೀರ. ಅಯ್ಯೋ, ಈಗ ಗೊತ್ತಾಯ್ತು ನನಗೆ, ಯಾಕೆ ನಿನ್ನೆವರೆಗೂ ಏನು ಅರ್ಥ ಆಗಿರ್ಲಿಲ್ಲ, ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ. ಅದು ಯಾವಾಗಲೂ ಅಷ್ಟೇ. ಇನ್ಸ್ಪಿರೇಷನ್ ಈಸ್ ಆಲ್ವೇಸ್ ನಮ್ಮ ಎವಲ್ಯೂಷನ್ ಥರ, ಬಯಲಾಜಿಕಲ್ ಎವಲ್ಯೂಷನ್ನು ಹಂಗೇನೆ. ಅದೆಷ್ಟೋ ಮಿಲಿಯನ್ಸ್ ಆಫ್ ಇಯರ್ ಏನೂ ಆಗಿರಲ್ಲ, ಅದೇ ಥರಾನೇ ಹೋಗ್ತಾ ಇರುತ್ತೆ ಅನಿಮಲ್ಸು. ಸಡನ್ ಆಗಿ ಒಂದು ಅನಿಮಲ್ ನಲ್ಲಿ ಅದು ಯಾವುದೋ ಒಂದು ಜೀನು ವ್ಯತ್ಯಾಸ ಆಗ್ಬಿಡ್ತು. ಇಟ್ ಬಿಕಮ್ಸ್ ಎ ನ್ಯೂ ಸ್ಪೀಶೀಸ್. ಸ್ಪೀಶಿಯೇಷನ್ ಅಂತಾರೆ ಅದನ್ನ, ಸ್ಪೀಶಿಯೇಷನ್. ಹೊಸ ಸ್ಪೀಶೀಸ್ ಆಗ್ಬಿಟ್ಟು ಅದೆಲ್ಲೋ ಕಪ್ಪೆ ಮೀನು ಕಪ್ಪೆ ಆಗ್ಬಿಟ್ಟು ನೆಲಕ್ಕೆ ಬಂದ್ಬಿಡ್ತು. ಮೊದಲು ಬರೀ ಸಮುದ್ರದಲ್ಲೇ ಇದ್ವು ಮೀನುಗಳು, ಬೇರೆ ಅನಿಮಲ್ಸೇ ಇರಲಿಲ್ಲ. ಯಾವುದೋ ಒಂದು ಅನಿಮಲ್ಗೆ ಇನ್ಸ್ಪಿರೇಷನ್ ಆಗ್ಬಿಡ್ತು, ಅದು ಏನು ಇನ್ಸ್ಪಿರೇಷನ್ ಗೊತ್ತಿಲ್ಲ, ಕಪ್ಪೆ ಆಗ್ಬಿಟ್ಟು ಸಮುದ್ರದಿಂದ ಆಚೆ ಬಂದ್ಬಿಡ್ತು ಕಪ್ಪೆ. ಇದು ಫಸ್ಟ್ ಪಾರ್ಟ್. ಆಮೇಲೆ ಕಪ್ಪೆ ಬಿಕೇಮ್ ಎ ಲಿಸರ್ಡ್. ಅಂಡ್ ನಾವು ನೋಡ್ತೀವಿ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ ನಲ್ಲಿ ಏನಾಯ್ತು, ಎವಲ್ಯೂಷನರಿ ಅಷ್ಟು ವರ್ಷದಲ್ಲಿ, ವರ್ಷ ಅಂದ್ರೆ ಈಗ ವಿ ಆರ್ ಟಾಕಿಂಗ್ ಆಫ್ ಸಮ್ 60 ಮಿಲಿಯನ್ ಇಯರ್ಸ್, 60,000 ವರ್ಷಗಳು. ಅಷ್ಟು ವರ್ಷದಲ್ಲಿ ಆಕ್ಚುಲಿ 4 ಬಿಲಿಯನ್ ಇಯರ್ಸ್ ಒಟ್ಟು ಎವಲ್ಯೂಷನ್ ಆಗಿರೋದು. ಇಲ್ಲಿ ನಾವು ಈ 60,000 ವರ್ಷದಲ್ಲಿ 60,000 ವರ್ಷಗಳು, ಇವರೆಲ್ಲ 1-2 ವರ್ಷದವರು. ನಾವು ಮಾತಾಡ್ತಿರೋ ಆರ್ಯಭಟ, ಯೂಕ್ಲಿಡ್, ಪೈಥಾಗರಸ್ ಎಲ್ಲ 1-2 ವರ್ಷದಿಂದ. ನಾ ಹೇಳ್ತೇವೆ 60,000 ವರ್ಷಗಳ ಹಿಂದೆ. ಅವಾಗ ಎವಲ್ಯೂಷನ್ ಆದಾಗ ಎಷ್ಟೋ ಜನರೇಷನ್, ಥೌಸಂಡ್ಸ್ ಆಫ್ ಜನರೇಷನ್ಸ್, ಅಮ್ಮ ಇದ್ದಂಗೆ ಮಗು, ಮಗಳಿದ್ದಂಗೆ ಮಗಳಿದ್ದಂಗೆ ಮೊಮ್ಮಗಳು, ಸೇಮ್. ಏನ್ ವ್ಯತ್ಯಾಸ ಇಲ್ಲ, ಒಂದೇ ತರ, ನೋಡೋಕ್ಕೂ ಒಂದೇ ತರ, ಬಿಹೇವಿಯರು ಒಂದೇ ತರ, ಸಾಯೋದು ಒಂದೇ ತರ, ಹಂಗೆ ಇದ್ವು ಸಾವಿರಾರು ಜನರೇಷನ್ಸ್. ಹಂಗೆ ಆಗಿ ಯಾವುದೋ ಒಂದು ಜನರೇಷನ್ ಅಲ್ಲಿ ಅದು ಏನೋ ಗೊತ್ತಿಲ್ಲಪ್ಪ, ಇನ್ಸ್ಪಿರೇಷನ್, ಜೀನ್ ಚೇಂಜ್ ಆಗ್ಬಿಟ್ಟು ಬೇರೆ ಡೈರೆಕ್ಷನ್, ಬೇರೆ ಎನಿಮಲ್ ಆಗ್ಬಿಡುತ್ತೆ. ಅದೇ ಸ್ಪೀಶಿಯೇಷನ್. ಅದೇ ತರ ನಮ್ಮ ಮ್ಯಾಥಮೆಟಿಕ್ಸ್ನಲ್ಲೂ ಆಗಿದೆ. ಏನಿಲ್ಲ, ನಾ ಹೇಳ್ದಂಗೆ ಜಮೆಟ್ರಿ ಅಲ್ಲಿ ಗ್ರೀಕ್ನಲ್ಲಿ ಶುರು ಆಯಿತು, ಆಮೇಲೆ ಆಲ್ಜಿಬ್ರಾ ಇಲ್ಲಿ ಇಸ್ತಾಂಬುಲ್ನಲ್ಲಿ ಶುರು ಆಯಿತು, ಸರಿನಾ, ಲ್ಯಾಟಿನ್ನು. ಅಲ್ಲಿಂದ ಮುಂದೆ ಲ್ಯಾಟಿನ್ ಬಂದು ನ್ಯೂಟನ್ ಎಲ್ಲ ಕಂಡುಹಿಡಿದ್ರು, ಏನೇನೋ ಕಂಡುಹಿಡಿದ್ರು. 1900ನೇ ಇಸ್ವಿನಲ್ಲಿ ನಮ್ಮ ರಾಮಾನುಜನ್ನೇ ಮ್ಯಾಥಮೆಟಿಕ್ಸ್ ಥಿಯರಿ ಆಫ್ ನಂಬರ್ಸ್ ಅಲ್ಲಿ ಅದೇನೇನೇನೋ ಕಂಡುಹಿಡಿದ್ಬಿಟ್ಟಿದ್ದಾರೆ. ಅವ್ರ ಜೊತೆಗೆ ಏನು ಅಂದ್ರೆ, ಆ ಕಾಲದಲ್ಲಿ ಅವ್ರಿಗೆ ಪೇಪರ್ ಭಾರಿ ಕಾಸ್ಟ್ಲಿ. ಈಗ ನೀವು ನೋಟ್ ಬುಕ್ ಬೇಕು ಅಂದ್ರೆ 10 ರೂಪಾಯಿ ಒಂದು ಪುಸ್ತಕ ಕೊಟ್ಬಿಡ್ತಾರೆ. ಪೇಪರ್ಗೆ ನಾವು ಈಗ ಬೆಲೆನೇ ಕೊಡಲ್ಲ. ನಿಜವಾಗ್ಲೂ ಹೇಳೋದಿದ್ರೆ, ನೀವುಗಳು ಹೇಳ್ತಾ ಇರೋದು, ನಾನು ಕೊಡ್ತಾ ಇದ್ದೆ ಪೇಪರ್ ಅಂದ್ರೆ ಒಂದು A4 ಶೀಟ್ ಅಂದ್ರೆ ಭಾರಿ ವ್ಯಾಲ್ಯೂ ಅದಕ್ಕೆ. ನನ್ನ ಕಾಲದಲ್ಲಿ, ನಾನು ಓದ್ತಾ ಇದ್ದಿದ್ದ ಕಾಲದಲ್ಲಿ ನಾನು ಕೊಡ್ತಾ ಇದ್ದಿದ್ದು. ನನ್ನ ಜೊತೆ ಇದ್ದಿದ್ದ ಸ್ನೇಹಿತರು ಗೊತ್ತಿಲ್ಲ. ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೆ, ನನಗೆ ಇನ್ನೂ ಜ್ಞಾಪಕ ಇದೆ, ME ನಲ್ಲಿ IAS ಓದಬೇಕಾದ್ರೆ ಮ್ಯಾಥಮೆಟಿಕ್ಸ್ ಒಂದು ಎಕ್ಸಾಮ್ ಆಯ್ತು. ಅದರಲ್ಲಿ 5 ಕ್ವಶನ್ಸ್ ಕೊಟ್ಬಿಟ್ಟು ಆನ್ಸರ್ ಎನಿ 3 ಅಂತ ಕೊಟ್ಟಿದ್ರು. 1 ಅವರ್ ಟೆಸ್ಟ್, ಅದು ಟೆಸ್ಟ್ ಎಕ್ಸಾಮ್, ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್. ಸೊ ಅವ್ರೇನ್ ಮಾಡೋರು, ಆನ್ಸರ್ಗೆ ಅವಳು ಒಂದು ಬುಕ್ಲೆಟ್ ಕೊಡೋರು, ಎಲ್ರಿಗೂ ಒಂದು 5 ಪೇಜ್ ಇರೋ ಒಂದು ಪಿನ್ ಮಾಡಿ 5 ಶೀಟ್ ಪಿನ್ ಮಾಡಿರ್ತಾರೆ. ಅದರಲ್ಲಿ ಫಸ್ಟ್ ಶೀಟ್ ನಲ್ಲಿ ಅರ್ಧ ರೋಲ್, ನಿಮ್ ಸೀರಿಯಲ್ ನಂಬರು, ನೇಮು, ಅದೇನೇನೋ ನೇಮ್ ಅಲ್ಲ, ನೇಮ್ ಬರಿಬಾರ್ದು, ಸೀರಿಯಲ್ ನಂಬರು ಎಲ್ಲ ಡೀಟೇಲ್ಸ್ ಎಲ್ಲ ಬರಿಬೇಕು. ಆಮೇಲೆ ಕೆಳಗಡೆ ಅರ್ಧ ಪೇಜಿಂದ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪೇಜು ಅಂತ ಬುಕ್ಲೆಟ್ ಕೊಡೋರು. ಸೊ ನಾನು ಕ್ವಶನ್ ಪೇಪರ್ ತಗೊಂಡೆ. ಫಸ್ಟ್ ಕ್ವಶನ್ ಅದೇನೋ ಒಂದಿತ್ತು, ಆಯ್ತು, ಮುಗೀತಾ. ಅರ್ಧ ಲೈನಲ್ಲಿ ಆನ್ಸರ್ ಆಗು. ನಾನು ಯಾವಾಗಲೂ ಸ್ವಲ್ಪ ಸ್ಟೆಪ್ಸ್ ಸ್ಕಿಪ್ ಮಾಡ್ಬಿಡ್ತೀನಿ, ಒಂದು 2 ಸ್ಟೆಪ್ ಸ್ವಾಹ ಮನಸ್ಸಲ್ಲಿ ಇದೆ, ಅಲ್ಲಿ ಬರುತ್ತೆ, ಅಲ್ಲಿ ಬರ್ಬೋದು. ಅವು ನೋಡ್ಬಿಡಿ ಹೆಂಗ್ ಬಂತು, ಸ್ವಲ್ಪ ಯೋಚನೆ ಮಾಡ್ರಿ, ಗೊತ್ತಾಗುತ್ತೆ. ನಾನು ಮಾಡಿಲ್ವಾ, ನೀವು ಮಾಡ್ರಿ ಅಂತ, ಆ ಥರ ಬರುತ್ತೆ. ಆಮೇಲೆ ನಂಬರ್ 2 ಆಗೋಯ್ತು, ನಂಬರ್ 3 ಆಗೋಯ್ತು, ಆಯ್ತು, ಮುಗೀತಲ್ಲ. 3 ಔಟ್ ಆಫ್ 5 ಅಂದ್ಯಾರೆ. ಅಯ್ಯೋ, ಇನ್ನೂ ಸ್ವಲ್ಪ ಖಾಲಿ ಜಾಗ. ಫಸ್ಟ್ ಪೇಜಲ್ಲೇನೆ
ಫಸ್ಟ್ ಅರ್ಧ ಪೇಜ್, ಅರ್ಧ ಜಾತರ ಅದು ಅರ್ಧ ಪೇಜ್ ನಲ್ಲಿ, ಫಸ್ಟ್ ಅರ್ಧ ಪೇಜ್ ನಲ್ಲೇ ಕೆಳಗಡೆ ಇನ್ನೂ ಒಂದು 2 ಲೈನ್ ಗ್ಯಾಪ್ ಇದೆ, ಖಾಲಿ ಇದೆ. 4 ಬೇಕಾಗಿಲ್ಲ, 4 ಬಂತು, ಉತ್ತರ ಬಂತು. 5 ಇನ್ನೂ ಈಸಿ ಇದೆ. 5 ಏನ್ರಿ, 2 ಸ್ಟೆಪ್ಪು. ಇಷ್ಟಕ್ಕೆ ಅರ್ಧ ಲೈನ್ಗೆ ಮುಗ್ದೋಯ್ತು. ನನ್ನ ತಕ್ಷಣ ಕೈ ಇರ್ತದೆ, ಸರ್. ಈಗ ಆಕ್ಚುಲಿ ಇಷ್ಟೊತ್ತಿಗೆ ಪರೀಕ್ಷೆ 11 ಗಂಟೆಗೆ ಶುರುವಾಗಿದ್ದು, ಈಗ 11:05 ಅಷ್ಟೇ. 5 ನಿಮಿಷದಲ್ಲಿ ಎಲ್ಲ 5 ಕ್ವಶನ್ ಮುಗಿಸಾಯ್ತು. ಓ, ಯು ಡಿಡ್ ನಾಟ್ ಗೆಟ್ ಕ್ವಶನ್ ಪೇಪರ್ ಅಂತ ಅವ್ರಿಗೆ ಇವ್ನು ಯಾಕೆ ಕೈ ಎತ್ತಾ ಇದ್ದಾರೆ? ಅಲ್ಲ, ಅಡಿಷನಲ್ ಶೀಟ್ ಬೇಕು ಅಂತ ಕೇಳೋರು ಇರ್ತಾರೆ. ಅವ್ರು ಯಾವಾಗ ಕೇಳ್ತಾರೆ? 11:15 11:45 ಕೇಳ್ತಾರೆ. ಎಲ್ಲ ಬರುತ್ತೆ, 4 ಪೇಜು ಗೀಚಿ ಕ್ಯಾನ್ಸಲ್ ಮಾಡಿ ಮತ್ತೆ ಬಂದು ಸರ್ ಒಂದು ಶೀಟ್ ಕೊಡ್ರಿ ಅಂತಾರೆ, ಅಡಿಷನಲ್ ಶೀಟು. ಇವ್ರು 11:05ಕ್ಕೆ ಕೇಳ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದು ಅಡಿಷನಲ್ ಶೀಟ್ ಅಲ್ಲ. ಅದು ಏನಕ್ಕೆ ಕೇಳ್ತೀಯಾನೆ ಅಂದ್ರೆ ಕ್ವಶನ್ ಪೇಪರೇ ಮಿಸ್ ಕೊಡ್ಲಿಲ್ಲ ಅಂತ ಅವರು. ಯು ಡಿಡ್ಂಟ್ ಗೆಟ್, ಇಲ್ಲ ಸರ್, ಐ ಫಿನಿಶ್ಡ್, ಐ ವಾಂಟ್ ಟು ಗೋ. ನಾನೇನ್ ಮಾಡಿದೆ, ಅವರು ಸ್ಟೇಪಲ್ ಮಾಡಿರ್ತಾರಲ್ಲ 5 ಶೀಟ್ಗೆ, ಆ ಸ್ಟೇಪಲ್ ಕಿತ್ತಾಕ್ಬಿಟ್ಟು ಆ 4 ಶೀಟನ್ನ ಒಳಗಡೆ ಶರ್ಟ್ ಒಳಗಡೆ ಸಿಕ್ಕಿಸ್ಕೊಂಡು ಒಂದೇ ಶೀಟನ್ನ ಅವ್ರಿಗೆ ಕೊಟ್ಟೆ. ಅವರು 1 ಶೀಟ್ ನೋಡು, ಶಾಸ್ತ್ರಿ, ವೈ ಡೋಂಟ್ ಯು ಚೆಕ್ ಯುವರ್ ಆನ್ಸರ್ ಅಗೇನ್? ಅಕಸ್ಮಾತ್ ಒಂದೊಂದ್ಸಲ ಫಾಸ್ಟ್ ಆಗಿ ಬರ್ದಾಗ ತಪ್ಪು ಬರ್ದಿರ್ಬೋದು, ಒಂದ್ಸಲ ನೋಡ್ರಿ, ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ರಿ. ಇನ್ನೂ ಟೈಮ್ ಇದೆ, ಅರ್ಧ ಗಂಟೆ ಟೈಮ್ ಇದೆ, 3/4 ಗಂಟೆ ಟೈಮ್ ಇದೆ ಅಂತ. ಇಲ್ಲ ಸರ್, ನಾನು ಮಾಡಲ್ಲ ಅಂತ ಹೋಗಿ. ಅಂದ್ರೆ ಪೇಪರ್ಗೆ ಅಷ್ಟು ಬೆಲೆ. ಅವ್ರು ರಾಮಾನುಜನ್ನು ಅಷ್ಟೇ, ಆ ಶೀಟ್ ನನಗೆ 4 ಶೀಟು ಅಂದ್ರೆ ಒಳ್ಳೆ ನಿಧಿ ಸಿಕ್ಕದಂಗೆ. ಏನೇನು ಮಾಡ್ಬೋದು. ರಾಮಾನುಜನ್ಗೂ ಹಂಗೇನೆ, ಒಂದು ಪೇಪರ್ ಶೀಟ್ ಸಿಕ್ಬಿಡ್ತು ಅಂದ್ರೆ, ಒಂದು ನೋಟ್ಬುಕ್ ಇದೆ ಅಂದ್ರೆ ಅದು 1 ತಿಂಗಳೆಲ್ಲ 1 ವರ್ಷ ಉಪಯೋಗಿಸ್ಬೇಕು ಅಂತ. ಸೊ ಅವ್ರು ಅದಕ್ಕೆ ಮ್ಯಾಥಮೆಟಿಕ್ಸ್ ಥಿಯರಮ್ಸ್ಗೆಲ್ಲ ಅವರು ಥಿಯರಮ್ ಬರೀತಾ ಇದ್ರಲ್ಲ, ಅದನ್ನೆಲ್ಲ ಅದ್ರಲ್ಲಿ ಬರೆಯಲ್ಲ, ಬರೆದ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಪೇಪರ್. ಸೊ ಅವ್ರು ಒಂದು ಸ್ಲೇಟ್ ಇಟ್ಕೊಂಡಿದ್ರು, ಆ ಸ್ಲೇಟಲ್ಲಿ ಬರೆಯೋದು. ಆ ಫೈನಲ್ 2 ಸ್ಟೆಪ್ ಮಾತ್ರ ನೋಟ್ಬುಕ್ ಅಲ್ಲಿ ಬರೆಯೋದು. ಸೊ ಅವ್ರದ್ದು ಯಾವಾಗಲೂ ಪ್ರೂಫ್ ಹಂಗೇನೆ. ಫಸ್ಟ್ ಬಿಗಿನಿಂಗ್ ಸರಿ ಇದೆ, ಫಸ್ಟ್ ಸ್ಟೆಪ್ಪು ಸ್ವಲ್ಪ ನೋಡಿದ್ರೆ ಅರ್ಥ ಆಗುತ್ತೆ, ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಆಮೇಲಿಂದ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಸ್ವಹ ಮಾಡ್ತಿದ್ದಾರೆ, ಸ್ಲೇಟಲ್ಲಿ ಇಳಿಸಾಕ್ಬಿಟ್ಟಿದ್ದಾರೆ. ಆಮೇಲೆ ಸ್ಲೇಟಲ್ಲಿ ಇಳಿಸ್ಬೋದು ಮತ್ತೆ ಬರೀಬೋದಲ್ಲ. ಆ ನೋಟ್ಬುಕ್ಕಲ್ಲಿ ಹಂಗೆ ಅವ್ರದ್ದು ಎಷ್ಟೋ ಒಂದು 30-40 ಆ ಥರ ನೋಟ್ ಪುಸ್ತಕ ಇದೆ. ಅವರು ತೀರೋದ್ರು. ಅವ್ರು ರೀಸೆಂಟ್ ಆಗಿ ಇನ್ನೂ ಆ ಪುಸ್ತಕದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಮ್ಯಾಥಮೆಟಿಷಿಯನ್ಸು ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತಿನ ದಿನ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಮ್ಯಾಥಮೆಟಿಷಿಯನ್ಸ್ ಆಫ್ ಆಲ್ ಟೈಮ್ಸ್ ಈಸ್ ರಾಮಾನುಜನ್. ರಾಮಾನುಜನ್ ಆಯ್ತಾ? ಆ ಥರ ನ್ಯೂಟನ್ ಆಲ್ಸೋ ಇದೆ ಮ್ಯಾಥಮೆಟಿಷಿಯನ್ ಅಂತಾರೆ, ಐನ್ಸ್ಟೈನ್ ಇದೆ ಮ್ಯಾಥಮೆಟಿಷಿಯನ್ ಅಂತಾರೆ. ಆದರೆ ಇವ್ರದ್ದು ಇದೆ ಡಿಫ್ರೆಂಟ್ ಲೆವೆಲ್. ಆ ಥರ ನಿಮ್ಗಳಿಗೆ ಅದು ಏನೋ ಒಂದು, ಅವ್ರು ಯಾವುದೋ ಇಂಗ್ಲೀಷ್ ಪುಸ್ತಕ ಯಾರ್ದೋ ಒಂದು ಆರ್ಡಿನರಿ ಪುಸ್ತಕ ಓದ್ಬಿಟ್ಟು ನೋಡ್ಬಿಟ್ಟು ಇನ್ಸ್ಪೈರ್ ಆದವ್ರಲ್ವಾ. ಅದೇ ಥರ ನಾನು ಮೊನ್ನೆವರೆಗೂ ಯೋಚನೆ ಮಾಡ್ತಾ ಇದ್ದೆ. ಜನವರಿನಲ್ಲಿ ನಾನು IIT ಓದ್ಬಿಟ್ಟು, IIT ಮಡ್ರಾಸ್ BE ಮಾಡಿಬಿಟ್ಟು ಕರೆಕ್ಟ್ 50 ವರ್ಷ ಆಯ್ತು. ಸೊ ಅದಕ್ಕೆ 50 ವರ್ಷಕ್ಕೆ ಅವರು ಸಿಲ್ವರ್ ಜೂಬ್ಲಿ ಅಲ್ಲ, 25 ವರ್ಷಕ್ಕೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ರಿಯೂನಿಯನ್ ಅಂತಾರೆ ಅದನ್ನ. ಗೋಲ್ಡನ್ ಜೂಬ್ಲಿ ರಿಯೂನಿಯನ್ ಅಂತ ಮಾಡಿದ್ದು. ಅದಕ್ಕೆ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆಲ್ಲ ಏನೇನು ಎಲ್ಲ ಅರೇಂಜ್ ಮಾಡ್ಕೋಬೇಕಲ್ಲ ನಾವು, ಟಿಕೆಟು ಎಲ್ಲ ಮಾಡಬೇಕು. ಅಲ್ಲಿ ಸ್ಟೇ ಎಲ್ಲಿ ಮಾಡೋದು, ಗೆಸ್ಟ್ ಹೌಸಲ್ಲಿ ಇರೋದ, ಹೋಟ್ಲಲ್ಲಿ ಇರೋದ, 5 ಸ್ಟಾರ್ ಹೋಟ್ಲೇ ಆಗಬೇಕು. ವಯಸ್ಸಾದ್ಮೇಲೆ 3.5 ಸ್ಟಾರು 2.5 ಸ್ಟಾರ್ಗಳಲ್ಲಿ ಇರೋಕೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 5-6 ಇರಬೇಕು ಸ್ಟಾರ್. ಆ ಥರದ್ದು ನೋಡಿ ಎಲ್ಲ ನೋಡ್ತಾ ಇದ್ದೆ. ಅದೆಲ್ಲ ಟೋಟಲ್ ಅದು ಎಷ್ಟು ಖರ್ಚಾಗತ್ತೆ ಅಂತ ಲೆಕ್ಕ ಹಾಕಿ ನೋಡಿದೆ. 1.5 ಲಕ್ಷ ಆಗುತ್ತೆ ಅದಕ್ಕೆ ಖರ್ಚು. ರೆಡಿ ಇದ್ದೆ, ಖರ್ಚು ಮಾಡಕ್ಕೆ ಹೊರಟಾಗಿತ್ತು. ಇನ್ನೇನು ಬುಕ್ ಮಾಡಿಬಿಡ್ಬೇಕು ಟಿಕೆಟು. ಹಿಂಗೆ ಆಯಿತು. ಇನ್ಸ್ಪಿರೇಷನ್ ಬಂದು ಇನ್ಸ್ಪಿರೇಷನ್ ವಾಪಸ್ 1.5 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ. ಮಾಡ್ಬಿಟ್ಟು ಅಲ್ಲಿ ಏನು ಮಾಡ್ತೀವಿ, ಉದ್ಧಾರ ಏನು ಮಾಡ್ತೀವಿ, ಅಲ್ಲಿ ರಿಯೂನಿಯನ್ ಅಂತಾರೆ. ಅಲ್ಲಿ ಹೋದಾಗ ಸಿಲ್ವರ್ ರಿಯೂನಿಯನ್ಗೆ ಹೋದಾಗ ಕೆಮಿಕಲ್ ಇಂಜಿನಿಯರಿಂಗ್ ನಾನು ಮಾಡಿದವನು. ಕೆಮಿಕಲ್ ಟೆಕ್ನಾಲಜಿದು ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಹುಡುಕಿದ್ವಿ, ಸಿಗಲೇ ಇಲ್ಲ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಡಿ. ಈಗ 50 ವರ್ಷದ ಆದ್ಮೇಲೆ ನೀವು ಪ್ರಮತಿ ಸ್ಕೂಲಿಗೆ ಬಂದ್ಬಿಟ್ಟು ಶಿವರಾಮಕೃಷ್ಣ ಶಾಸ್ತ್ರಿ ಅನ್ನೋರು ಒಂದು ಸ್ಪೀಚ್ ಕೊಟ್ಟಿದ್ರು 50 ವರ್ಷ ಹಿಂದೆ. ಅದು ಯಾವ ಹಾಲ್ನಲ್ಲಿ ಇರ್ಬೋದು, ನಾನು ನೆಲದ ಮೇಲೆ ಕೂತ್ಕೊಂಡಿದ್ನ, ಜಮಖಾನದ ಮೇಲೆ ಕೂತ್ಕೊಂಡಿದ್ನ, ಕುರ್ಚಿ ಮೇಲೆ ಕೂತ್ಕೊಂಡಿದ್ನ, ಅವ್ರು ನಿಂತ್ಕೊಂಡು ಮಾತಾಡಿದ್ರ ಕೂತ್ಕೊಂಡು ಮಾತಾಡಿದ್ರ ಅಂತ
ನೀವು ಬೇಕಾದ್ರೆ ರೆಮಿನೀಸ್ ಅಂತಾರೆ ಅದನ್ನ ಮಾಡಿಕೊಂಡು ಚರ್ವಿತ ಚರ್ವಣ ಅದು ಒಂದು ಅದೇ ಒಂದು ಎಕ್ಸ್ಪೀರಿಯನ್ಸು ಅದು ಮಾಡೋದೇ ಅದು ರಿಯೂನಿಯನ್ ಅರ್ಥನೇ ಅದು. ಆ ರಿಯೂನಿಯನ್ ಮಾಡ್ಕೊಂಡು ಏನಾಗ್ಬೇಕಾಗಿದೆ ನನಗೆ ಆ AD ಜೊತೆ ಅದು ನೋಡ 5 ವರ್ಷ ಅನುಭವಿಸಾಗಿದೆ, ಇನ್ನೊಂದ್ಸಲ ಅನುಭವಿಸ್ತೀರಾ? ಅದಕ್ಕೆ ಬದಲು ಅದೇ ದುಡ್ಡನ್ನ ಬೇರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಖರ್ಚು ಮಾಡಿ ಯಾರೋ ಒಬ್ರಿಗೆ ಇಲ್ಲ ತುಂಬಾ ಅಡ್ವಾಂಟೇಜ್ ಆಯ್ತು ಅಂದ್ರೆ ಇಬ್ರಿಗೆ ಪ್ರಯೋಜನ ಆಗುತ್ತೆ. ಅಟ್ಲೀಸ್ಟ್ ಇಬ್ರಿಗಾರು ಬೇರೆಯವ್ರಿಗೆ ಪ್ರಯೋಜನ ಆಗುವಂತ ಒಂದು ಸಣ್ಣ ಕೆಲಸ. ಏನ್ ಕೆಲಸ? ಆರ್ಡಿನರಿ ಕೆಲಸನೇ. ಅವರು ಆ ಮ್ಯಾಥ್ಸ್ ಬುಕ್ ಮಾಡಿದ್ರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ನೀವು ಇಂಟರ್ನೆಟ್ ಅಲ್ಲಿ ನೋಡ್ಕೊಳ್ಳಿ, ಹೆಸರು ಗೊತ್ತಾಗುತ್ತೆ. ರಾಮಾನುಜನ್ ಲೈಫ್ ಹಿಸ್ಟ್ರಿ ನೋಡಿದ್ರೆ ಅವ್ರ ಹೆಸರು ಸಿಗುತ್ತೆ. ಆ ಬುಕ್ ಬರೆದವ್ರು ಮ್ಯಾಥಮೆಟಿಕ್ಸ್ ಟೀಚರ್ದು. ಸೊ ಆ ಥರ ಒಂದು ಪುಸ್ತಕ ಬರೆದ್ಬಿಡೋದು ಅಂತ ಒಂದು ಪುಸ್ತಕ ಬರೆದ್ಬಿಡ್ತೀರಿ. ಆ ಪುಸ್ತಕ ಬರೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಪಬ್ಲಿಷ್ ಮಾಡಬೇಕು ಅಂದ್ರೆ ಎಡಿಟ್ ಮಾಡಿ ಅದೇನೇನೋ ಮಾಡಬೇಕು ಅಲ್ವಾ? ಮ್ಯಾಥಮೆಟಿಕ್ಸ್ ಪುಸ್ತಕ ಅಂದ್ರೆ ಅದರಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಈಕ್ವೇಶನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದೇನೇನೋ ಮಾಡಬೇಕು, ಅದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು, ಅದು ಈ ದುಡ್ಡನ್ನು ಖರ್ಚು ಮಾಡೋಣ ಅಂತ ತೀರ್ಮಾನ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿಬಿಟ್ಟು NCERT ಇದು 10th ಸ್ಟ್ಯಾಂಡರ್ಡು 11th 12th ಅಲ್ಲ 11th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇಲ್ಲಿ ಲೆಕ್ಕ ಇಲ್ಲ ಅನ್ಸುತ್ತೆ, ಇರಲಿ ಬಡಬರ್. ಅದು ಯಾಕೆ ಅಂತ ಹೇಳ್ತೀನಿ ಆಮೇಲೆ. 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ 3 ಪುಸ್ತಕ ಕೊಟ್ಮೇಲೆ ಅದನ್ನು ನಾನು ಇವತ್ತಿನ ದಿವಸ PUC ಸ್ಟೂಡೆಂಟ್ ಆಗಿ PUC ಎಕ್ಸಾಮ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರ್ಬೋದು ಇವತ್ತಿನ ಅಂತ ಯೋಚನೆ ಮಾಡಿದೆ. ಅಲ್ಲಿ ಫಸ್ಟ್ ಆ ಪುಸ್ತಕ ನೋಡಿದಾಗ ಅನ್ನಿಸ್ತು ಮೋಸ್ಟ್ಲಿ ಒಂದು 40-50% ಬರ್ತಾ ಇರ್ತೇನೆ ಅಂತ. ಗೊತ್ತಾಯ್ತಾ? ಅದು ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಎಜುಕೇಷನ್ ಸಿಸ್ಟಮೇ ಚೇಂಜ್ ಆಗಿದೆಯಲ್ಲ. ಅದಕ್ಕೆ ನಾನು ಕೂತ್ಕೊಂಡು ಅದನ್ನು ಸ್ಟಡಿ ಮಾಡಿ ಅದನ್ನು ನಾನು ಇವತ್ತಿನ ದಿನ PUC ಕ್ಲಾಸನ್ನ ಅಟೆಂಡ್ ಮಾಡಿದ್ರೆ ಕರೆಕ್ಟಾಗಿ ಅಟೆಂಡ್ ಮಾಡಿ ಪ್ರತಿ ಮೇಸ್ಟ್ರು ಹೇಳೋ ಪ್ರತಿ ಪಾಯಿಂಟನ್ನು ಎಲ್ಲ ನೋಟ್ಸ್ ಎಲ್ಲ ಬರ್ಕೊಂಡು ಮನೆಗೆ ಹೋಗಿ ಅದನ್ನು ಸಮರೈಸ್ ಮಾಡಿ ಅದನ್ನು ಯಾವ ರೀತಿ ನಾನು ಕಲ್ತ್ಕೋತೀನಿ ಆ ರೀತಿ ಕಲ್ತ್ಕೊಂಡ್ರೆ ಹೆಂಗಿರ್ಬೋದು ಅಂತ ಒಂದು 100 ಪೇಜು 98 ಪೇಜು 100 ಪೇಜಿನ ಪುಸ್ತಕ ಅದನ್ನು ಪಬ್ಲಿಷ್ ಮಾಡಿ. ನಾಟ್ ಎ ಬಿಗ್ ಡೀಲ್ ರಿಯಲಿ ಇದೆ. ಅದು ಹೆಂಗೆ ಅಂದ್ರೆ ನಾವು NCERT ಪುಸ್ತಕ ಬರೀತೀನಿ ಅಂದ್ರೆ ಅವರು ದೊಡ್ಡವ್ರ ಬಂದು ಗಲಾಟೆ ಮಾಡ್ತಾರೆ. ಏನ್ರಿ NCERT ನಾವು ಪಬ್ಲಿಷ್ ಮಾಡಿದ್ವಿ 8 ಜನ ಸೇರಿ, ನೀನು ಯಾವನಯ್ಯ ನೀನು ಕೋತಪ್ಪ ಬಂದ್ಬಿಡಿಂಗ್ ಮಾಡ್ತಾ ಇದೀಯ ಅಂತ ಬೈತಾರೆ ಅವರು ಅಲ್ವಾ? ಅದು NCERT ನಾವು NCERT ಬುಕ್ ಮಾಡ್ತೀನಿ ಅಂತ ಹೇಳೋಂಗಿಲ್ಲ, ಇನ್ನೇನು ಹೇಳ್ಬೋದು ಅಂತ. ಅದಕ್ಕೆ ಒಂದು ಕಾರಣ ಕೊಡಬೇಕು. ಆ ಕಾರಣ ನಾನೇನ್ ಮಾಡಿದೆ, ಈ ಮ್ಯಾಥಮೆಟಿಕ್ಸ್ ಎವಲ್ಯೂಷನ್ ಆಯ್ತಲ್ಲ, ರೈಟ್ ಫ್ರಮ್ ಆರ್ಯಭಟ ಟೈಮ್ ಆರ್ ಯೂಕ್ಲಿಡ್ ಟೈಮ್ ಅಲ್ಲಿಂದ ರಾಮಾನುಜನ್ವರೆಗೆ ಅಂತ ತಿಳ್ಕೊಳ್ಳಿ. ರಾಮಾನುಜನ್ದು ನನಗೆ ಜಾಸ್ತಿ ಗೊತ್ತಿಲ್ಲ, ಇಲ್ಲಿ ಅದು ನಿಮ್ಮ ಪಾಠಗಳಲ್ಲೂ ಬರೋದು ಇಲ್ಲ, ಅದು ಅವ್ರದ್ದು ನಂಬರ್ ಥಿಯರಿ. ಸೊ ಅಲ್ಲಿವರೆಗೆ ನಾನು ಹೇಳೋದಕ್ಕೆ ಎವಲ್ಯೂಷನ್ನಲ್ಲಿ ಈ ಸಡನ್ ಆಗಿ ಸ್ಪೀಶಿಯೇಷನ್ ಆಗಿ ಎವಲ್ಯೂಷನ್ ಬಿಕೇಮ್ ಎ ರೆವಲ್ಯೂಷನ್ ಅಲ್ವಾ? ಹೌ ಎ ಫಿಶ್ ಬಿಕೇಮ್ ಎ ಫ್ರಾಗ್ ಬಿಕೇಮ್ ಎ ಸ್ನೇಕ್, ಅದೆಲ್ಲ ಆರ್ ಬರ್ಡ್, ಯಾವುದು ರೆಪ್ಟೈಲ್ ಬಿಕೇಮ್ ಎ ಬರ್ಡ್ ಆರ್ ಎ ಮ್ಯಾಮಲ್, ನಾವು ಮ್ಯಾಮಲ್ಸ್. ಸೊ ಆ ಥರ ಆ ಪಾಯಿಂಟ್ಸ್ ಆಫ್ ಟೈಮ್ ಇನ್ ಹಿಸ್ಟ್ರಿ ಇದೆಯಲ್ಲ, ಅದು ಏನಾಯ್ತು, ಆ ಜೀನ್ ಏನು ಅಂತ ಮ್ಯಾಥಮೆಟಿಕ್ಸ್ನಲ್ಲಿ ಅದು ಯಾವ್ಯಾವ ಆಯಿತು ಅನ್ನೋದು ಒಂದು ಸಮರಿ ಅಷ್ಟೇ. ಅದಕ್ಕೆ ಐ ಆಮ್ ಕಾಲಿಂಗ್ ಇಟ್ ಜೆಮ್ಸ್ ಆಫ್ ಮ್ಯಾಥಮೆಟಿಕ್ಸ್ ಎವಲ್ಯೂಷನ್. ಮ್ಯಾಥಮೆಟಿಕ್ಸ್ ಎವಲ್ಯೂಷನ್ ಆಗಿರೋದ್ರಲ್ಲಿ ಆ ಜೆಮ್ಗಳು ಅಂದರೆ ವಜ್ರ, ಜೆಮ್ಸ್ ಅಂದರೆ ವಜ್ರ ಜೆಮ್ಸ್, ಅದನ್ನು ಬರ್ದೀನಿ ಅಷ್ಟೇ. ಅದನ್ನು ಕಂಪೈಲ್ ಮಾಡಿ ನಾನೇನು ಕಂಡುಹಿಡಿದಿಲ್ಲ. ಈ ಜೆಮ್ಸ್ ಎಲ್ಲ ಬೇರೆ ಯಾರೋ ದೊಡ್ಡ ಮನುಷ್ಯರು ಕಂಡುಹಿಡಿದಿರೋದು, ನನ್ನ ಸ್ವಂತ ಏನೂ ಇಲ್ಲ ಇದರಲ್ಲಿ. ನಾನು ಸುಮ್ಮನೆ ಎಲ್ಲ ಸೇರಿಸಿ ಕಂಪೈಲ್ಡ್ ಬೈ ಅಂತ ಮಾಡಿದ್ದೀನಿ. ನಾನು ಕಂಪೈಲ್ ಮಾಡಿರೋದು ಒಂದು 98 ಪೇಜಿಂದಿದೆ. ಅದರದ್ದು ಉದ್ದೇಶ ಏನು ಅಂದರೆ, ನಾನು ಹೇಳ್ದಂಗೆ ಇದು ಆರ್ಡಿನರಿ ಪುಸ್ತಕ. ನಿಮ್ಮ ಹತ್ರನೇ NCERT ಬುಕ್ ಅದರಲ್ಲಿ ಎಲ್ಲಾನು ಇದೆ, ಅದರಲ್ಲಿ ಇಲ್ಲದೆ ಇರೋದು ಇದರಲ್ಲಿ ಏನೂ ಇರಲ್ಲ ಅಂತ ಒಂದು ಪ್ರಶ್ನೆ. ಬಟ್ ಏನು ಒಂದು ಆಸೆ ನನಗೆ, ನಿಮ್ಮಲ್ಲಿ ಒಂದು 60 ಜನ ಇದ್ದೀರಾ, 50 ಜನ ಇದ್ದೀರಾ, 50 ಜನರು ಈ ಪುಸ್ತಕ ನೋಡಿದ್ರೆ ಬೇಕಾದ್ರೆ ಕಾಪೀಸ್ ಕೊಡ್ತೀನಿ ನಾನು, ಇನ್ನೂ ಇದೆ. ನೀವು ಪ್ರತಿಯೊಬ್ಬರಿಗೂ ಒಂದೊಂದು ಕಾಪಿ ಬೇಕು ಅಂದರೆ ಸಂತೋಷವಾಗಿ ಕೊಡ್ತೀನಿ ನಾನು. ಕಾರಣ ಇದೆ ಅದಕ್ಕೆ. ನೀವು 60 ಜನರಲ್ಲೇ ಒಂದು 30-40 ಜನ ಇದೆ, ಮನೆಗೆ ಹೋದ ತಕ್ಷಣ ಅಲ್ಲೆಲ್ಲೋ ಹಾಕಿ ಎಸೀತೀರಾ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ, ನೋ ಪ್ರಾಬ್ಲಮ್, ಅದೇನಿಲ್ಲ. ಬಟ್ ಯಾರೋ ಒಬ್ರಿಗೆ ಅದೇನೋ ಒಂದು ಈ ಹಿಂದ್ಗಡೆ ಪೇಜಲ್ಲಿ ಏನೋ ಒಂದು ಡಯಾಗ್ರಾಮ್ ಇದೆ, ಓ ಐ ಗುಡ್
ಓ ಹೀಗೆ ಇದಾ ಅಂತ ಒಂದು ಐಡಿಯಾ ಬರ್ಬೋದು, ಗೊತ್ತಿಲ್ಲ, ಬರ್ಬೋದು. ಇಷ್ಟು ಜನರಲ್ಲಿ ಒಬ್ರಿಗೂ ಬೇಡಪ್ಪ, ಅರ್ಧ ಅರ್ಧ ಜನ ಇಲ್ಲ ಅಲ್ವಾ, ಇದ್ದಾರೆ. ನಾನು ಇನ್ನೊಂದು ಸ್ಕೂಲ್ನಲ್ಲಿ ಇದೆ ಈ ಥರ ಭಾಷಣ ಮಾಡಿ ಎರಡೂ ಸ್ಕೂಲು ಸೇರಿಸಿ ಒಬ್ರಿಗೆ ಆದರೆ ಒಂದೊಂದು ಸ್ಕೂಲಿಗೆ ಅರ್ಧ ಅರ್ಧ ಆಗುತ್ತೆ ಆ ಥರ. ಇಬ್ಬರಿಗೇನೋ ಒಂದು ಸಮ್ ಇನ್ಸ್ಪಿರೇಷನ್, ನಾನು ಟೋಟಲ್ ಇನ್ಸ್ಪಿರೇಷನ್ ಅಂತ ಹೇಳೋದಿಲ್ಲ, ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ಈಗ ಸಡನ್ ನಾವು ಕಲ್ತ್ಕೋತೀವಿ ಅಂತ ಒಂದು ಹುಮ್ಮಸ್ಸು ಬಂದ್ಬಿಡ್ಬೇಕು. ಅದಕ್ಕೊಂದು ಹುಮ್ಮಸ್ಸು ನಮ್ಮ ಕೋಳಿಗೆ ಬರುತ್ತಿಲ್ಲ ಅವನು ಒಂದು ಫಸ್ಟ್ ಓವರಲ್ಲಿ ಒಂದು 4 ಹೊಡೆದ್ಬಿಟ್ಟು, ಅದೇನು ಪರ್ಫೆಕ್ಟ್ ಕವರ್ ಡ್ರೈವ್. ಅದು ಯಾರಿಗೂ ನಿಲ್ಸಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ ಬಾಲು. ಬಟ್ ತುಂಬ ಫಾಸ್ಟಾಗಿ ಹೋಗಲ್ಲ ಅದು. ಫಾಸ್ಟಾಗಿ ಹೋದ್ರೆ ಮೊದಲೇ 4 ಅಂತ ಗೊತ್ತಾಯ್ತು, ಇವ್ರು ಸುಮ್ಮನೆ ನಡ್ಕೊಂಡೋಗಿ ಬಾಲ್ ತರ್ತಾರೆ, ಅದೇ ಬಾಯಿ ಎಸ್ಬಿಡ್ತಾನೆ. ಅಲ್ಲ, ಸ್ಲೋವಾಗಿ ಹೋಗುತ್ತೆ, ಅದು ಫುಲ್ ಫಾಸ್ಟು ಹೋಗಲ್ಲ. ಅಟ್ಟಿಸ್ಕೊಂಡು ಹೋಗ್ತಾರೆ 3 ಜನ, ಇಬ್ರು ಹಿಂಗೆ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಹಿಡ್ದ ಜಂಪ್ ಮಾಡಿ ಡೈವ್ ಮಾಡಿ ಕೈ ಎಲ್ಲ ತರ್ಚ್ ಹೋಗಿರುತ್ತೆ ಅವನಿಗೆ, ಫೀಲ್ಡರ್ಗೆ. ಬಾಲ್ ರೋಪನ್ ಮುಟ್ಟುತ್ತಷ್ಟೇ, ಕಿಸ್ ಕೊಡುತ್ತೆ ಅಂತಾರಲ್ಲ ಹಂಗೆ, ಇಟ್ ಜಸ್ಟ್ ಟಚಸ್. 4 ಅಂಪೈರ್ ತಕ್ಷಣ 4 ಅಂದ್ಬಿಡ್ತಾರೆ ಹಿಂಗೆ. ಇವರು ಕೈ ಕಾಲು ಮುರ್ಕೊಂಡು ಸುಸ್ತಾಗಿ ಎಲ್ಲ ಬಂದು ಆ ಪರ್ಫೆಕ್ಟ್ ಕವರ್ ಡ್ರೈವ್ ಹೊಡೆದ ಯಾರೋ ಕೋಳಿ, ಅದನ್ನೂ ಇಲ್ವ. ಆಮೇಲೆ ಅವನು ನೋಡಿ ಅವನದು ಸ್ಟೈಲು, ಆ ಇನ್ಸ್ಪಿರೇಷನ್ ಬಂತು. ಆ ಮ್ಯಾಚ್ನಲ್ಲಿ ಗ್ಯಾರಂಟಿ ನಾನು ಹೇಳ್ತೀನಿ, ನಾಳೆ ನಾಡಿದ್ದ ಒಂದು ಮ್ಯಾಚ್ ನೋಡಿ, ಪ್ರತಿಯೊಂದು ಪ್ಲೇಯರ್ದು ನಿಮ್ಗೆ ಗೊತ್ತಾಗುತ್ತೆ. ಅದು ಯಾವುದೋ ಒಂದು ಬಾಲನ್ನು ಅದು ಹೆಂಗೋ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೋಗ್ಬಿಟ್ರೆ ಅವನು ಇನ್ಸ್ಪಿರೇಷನ್. ಆ ಮ್ಯಾಚ್ನಲ್ಲಿ ಅವನು ಇನ್ಸ್ಪೈರ್. ಆಮೇಲೆ ಅವನಿಗೆ ಎಲ್ಲಿ ಹೊಡೆದ್ರು 4 ಮನ್ಸಿಗೆ ಬಂದು ಅವನು ಕ್ಯಾಶುವಲ್ ಆಗಿ ಹಿಂಗಡೆ ತಿರುಗಿರ್ತಾನೆ, ಬೋಲ್ ಮಾಡ್ರಿ ಹಿಂಗಂತಾನೆ, ಅದು ಎಲ್ಲೋ 4 ಹೋಗುತ್ತೆ ಹಂಗೆ. ಅವ್ರು ಇನ್ಸ್ಪೈರ್ ಆಗ್ಬಿಟ್ಟಿದ್ದಾನಲ್ಲ, ಇನ್ಸ್ಪೈರ್ ಆ ಥರ ಇನ್ಸ್ಪಿರೇಷನ್ ನಿಮ್ಗೆ ಇಬ್ಬರಿಗೆ ಏನೋ ಒಂದು ಈ ಬುಕ್ಕಿಂದ ಆಮೇಲೆ ಏನು ಪ್ರಯತ್ನ ಇಲ್ಲ, ಬೇರೆ ಪುಸ್ತಕ ಓದೇ ನೀವು ಕಲ್ತ್ಕೊಳ್ಳಿ, ಬೇಜಾರಿಲ್ಲ. ಇನ್ಸ್ಪಿರೇಷನ್ ಆಗಬೇಕು ಅಂತ ಅದು ಒಂದು ವಿಚಾರ. ಆಮೇಲೆ ಒನ್ ಅದರ್ ಆಸ್ಪೆಕ್ಟ್ ಅಂದರೆ ಇದರಲ್ಲಿ ನಾನು ಹೇಳಿದಂಗೆ NCERT ಇಸ್ ದಿ ಟೋಟಲ್ ರೆಫರೆನ್ಸ್. ಬಿಬ್ಲಿಯೋಗ್ರಫಿಲೇ ಬರೆದು ಬಿಟ್ಟಿದ್ದೀನಿ NCERT ಬುಕ್ಸೇನೆ. ಜೊತೆಗೆ ಫಾರ್ ಹಿಸ್ಟಾರಿಕಲ್ ರೆಫರೆನ್ಸಸ್ ವಿಕಿಪೀಡಿಯಾದಲ್ಲಿ ಏನೇನೋ ಇದೆ, ಅದನ್ನು ಸ್ವಲ್ಪ ರೆಫರ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ರೆಫರೆನ್ಸ್ ಇಲ್ಲ. ಬಟ್ ನಂದು ಏನು ಅಂದರೆ, ನಾನು ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ 9ನೇ ಕ್ಲಾಸು 10ನೇ ಕ್ಲಾಸು 11ನೇ, ನಮ್ಗೆ 11, 12 ಇರಲಿಲ್ಲ ನನ್ನ ಕಾಲದಲ್ಲಿ. 11 ಆದಮೇಲೆ ಡಿಗ್ರಿ. ಸೊ ನಾನು ಹೈಸ್ಕೂಲ್ಗೆ ಹೋದಾಗ 7ನೇ ತರಗತಿವರೆಗೆ ಕನ್ನಡ ಮೀಡಿಯಮ್ಮು, 8ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ಮು. ಆಗ ಇಂಗ್ಲೀಷ್ ಮೀಡಿಯಮ್ ಹೋದ್ರೆ ಏನೂ ಅರ್ಥ ಆಗಲ್ಲ. ಅದು ಮೇಸ್ಟ್ ಹೇಳ್ತಾ ಇರೋದು ಅರ್ಥವೇ ಆಗದೆ ಇರೋ ಟೈಮು. ನನಗೆ ಯಾವ ಸಬ್ಜೆಕ್ಟು ಮೋಸ್ಟ್ಲಿ ನಾನು ಆಲ್ಮೋಸ್ಟ್ ಎ ಫೇಲ್ಡ್ ಸ್ಟೂಡೆಂಟ್ ಅಂತಲೇ ಹೇಳಬೇಕು. 50% ತಗೊಳಕ್ಕೆ ಬೆವರು ಸುರಿಸ್ಬಿಡ್ತಾ ಇದ್ವು. ಬಟ್ ಒಂದೇ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ಬರೋದು ಯಾವುದದು, ಮ್ಯಾಥಮೆಟಿಕ್ಸ್. ಅದು ಒಂದು ನಮ್ಮಪ್ಪ ಹೇಳ್ಕೊಟ್ಬಿಟ್ಟಿದ್ರು ಲೆಕ್ಕ. ಕೆಲವು ಪಜಲ್ಸ್ ಎಲ್ಲ ನಾನು ಮನೇಲಿ ಕೂತ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೆ. ಪಜಲ್ ಸಾಲ್ವ್ ಮಾಡಿದ್ರೆ ಆ ಯೋಚನೆ ಇದೆಯಲ್ಲ, ನಮ್ಮ ಲಾಜಿಕಲ್ ಥಿಂಕಿಂಗ್, ಆ ಥಿಂಕಿಂಗ್ ಎಕ್ಸಸೈಸ್ ಆಗುತ್ತೆ. ಇದರಲ್ಲಿ 4 ಪಜಲ್ ಇದೆ ಲಾಸ್ಟ್ ಪೇಜಲ್ಲಿ. ಖಂಡಿತ ನೀವೆಲ್ಲ ಅಟೆಂಪ್ಟ್ ಮಾಡ್ಬೇಕು, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಇರಲಿ. ಸೊ ಅದೊಂದೇ ಸಬ್ಜೆಕ್ಟ್, ಅದು ಒಂದೇ ನನ್ನ ಆಸ್ತಿ. ನನ್ನ ಹತ್ರ ಇದ್ದಿದ್ದ ಆಸ್ತಿ ಅದು ಒಂದೇನೆ. ಯಾವುದು, ಮ್ಯಾಥಮೆಟಿಕ್ಸ್ ಮೇಲಿರೋ ಇಂಟ್ರೆಸ್ಟ್ ಅಷ್ಟೇ. ಬೇರೆ ಸಬ್ಜೆಕ್ಟ್ ಏನೂ ಬರಲ್ಲ, ಕಷ್ಟ. ಸೋಷಿಯಲ್ ಸೈನ್ಸ್ ಪಾಸ್ ಆಗ್ತಾನ ಇಲ್ವಾ ಅಂತ ಅನುಮಾನಾಸ್ಪದ ಅಂತ ಸಿಚುವೇಶನ್ ಇದ್ದಿದ್ದು ಆ ಟೈಮ್ನಲ್ಲಿ. 9ನೇ ಕ್ಲಾಸಲ್ಲಿ ಇದ್ದಾಗ, ನಾನು 10ನೇ ಕ್ಲಾಸಲ್ಲಿ ಇದ್ದಾಗ, ಗೊತ್ತಾಯ್ತಾ. ಹಂಗಿದ್ದಾಗ ಮ್ಯಾಥಮೆಟಿಕ್ಸ್ ಮಾಡಿದ್ರೆ 100ಕ್ಕೆ 100 ಅಥವಾ 100ಕ್ಕೆ 90 ಹಂಗೆ ಆ ಥರ ಇದ್ದಿದ್ದು. ಬಟ್ ಅದು ಒಂದೇ ಸಾಕಾಯ್ತು ನನಗೆ. ನನ್ನ ಜೀವನದಲ್ಲಿ ನಾನು IITಗೆಲ್ಲ ಹೋಗಿ ಏನೇನೋ ಮಾಡ್ಬಿಟ್ಟಿದ್ದೀನಿ. ಅಲ್ಲ, ಏನು ಉದ್ಧಾರ ಮಾಡಿಲ್ಲ, ಹೇಳ್ಕೊಳಕ್ಕೆ IIT ಓದಿದ್ದಾರೆ, ಇವರು IISc ಓದಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಮೇಷ್ಟ್ರು ಹೇಳ್ತಾರೆ. ಸಂತೋಷ ಇರ್ಬೋದು. ಬಟ್ ನಾನು ಪರ್ಸನಲಿ ನೀವು ಪಕ್ಕದಲ್ಲಿ ಕೇಳಿದ್ರೆ ಶಾಸ್ತ್ರಿ ಅದೇನೋ ಉದ್ಧಾರ ಮಾಡಿದ್ರ ಅಂತ ಕೇಳಿದ್ರೆ ಏನು ಮಾಡಿಲ್ಲ, ಅದು ಬೇರೆ ವಿಚಾರ. ಬಟ್ ವಾಟ್ ಎವರ್ ಇಟ್ ಈಸ್, ನಾನು ಏನು ಅಚೀವ್ ಮಾಡಿದ್ದೀನಿ ಇವತ್ತಿನ ದಿವಸ, ಅದಕ್ಕೆ ಕಾರಣ ಏನು ಅಂದರೆ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇನ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಒಂದು ನೋಟಿಸ್ ಮಾಡಿದ್ದೆ ನಾನು 9ನೇ ಕ್ಲಾಸು 10ನೇ ಕ್ಲಾಸಲ್ಲಿ ಇದ್ದಾಗ. 9ನೇ ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ಏನೋ ಇರುತ್ತೆ ಚಾಪ್ಟರ್, ಮ್ಯಾಥಮೆಟಿಕ್ಸ್ನಲ್ಲಿ ಏನೋ ಒಂದಷ್ಟು ಟಾಪಿಕ್ಸ್ ಇದೆ, ಅರ್ಥವೇ ಆಗಲ್ಲ, ಕಷ್ಟ, ಭಾರಿ ಕಷ್ಟ. ಬೆವರು ಸುರಿಸಿ ಅದು ಏನೋ ಮಾಡಿ ಅಂತೂ ಮುಂದಿನ ತರಗತಿಗೆ ಹೋದಂಗೆ ಆಯಿತು. 10ನೇ ತರಗತಿಗೆ ಹೋದರೆ
ಅದು ಇನ್ನೂ ಕಷ್ಟವೇ. ಆಮೇಲೆ ಆಕ್ಸಿಡೆಂಟಲಿ 9ನೇ ತರಗತಿ ಪುಸ್ತಕ ನೋಡಿದೆ. ಯಾವಾಗ 10ನೇ ತರಗತಿಯಲ್ಲಿ ಇದ್ದಾಗ 9ನೇ ಕ್ಲಾಸಿನ ಪುಸ್ತಕ ನೋಡಿದ್ರೆ ಇದು ಎಂಥದ್ದು, ಇದು ಮಣ್ಣು ಎಂಥದ್ದು ಇಲ್ವಲ್ಲ, ಇದು ಎಷ್ಟು ಸಿಂಪಲ್ ಆಗಿದೆ ಇದು ಅಲ್ವಾ. ಈ ಲೆಕ್ಕ ಈಗ ನಾನು ಮನಸ್ಸಲ್ಲೇ ಮಾಡಿ ಉತ್ತರ ಬರ್ತಿರ್ಬೇಕಾರೆ ಅವಾಗ ಅರ್ಥವೇ ಆಗಲ್ಲ ಅಂತ ಇದ್ದು ವಿಚಾರ. ಇವತ್ತಿನ ದಿವಸ ನಾನು 10ನೇ ಕ್ಲಾಸಿನ ಸಬ್ಜೆಕ್ಟ್ ಓದಿದ ಮೇಲೆ 9ನೇ ಕ್ಲಾಸಿನ ಸಬ್ಜೆಕ್ಟ್ಸ್ ಎಲ್ಲ ಅಯ್ಯೋ ನಾನು ಒಂದು ಕೆಲಸ ಮಾಡ್ಬೋದಾಗಿತ್ತು. 9ನೇ ಕ್ಲಾಸ್ ಮುಗಿದು 10ನೇ ಕ್ಲಾಸ್ಗೆ ಹೋಗೋಕೆ ಬದಲು 9ನೇ ಕ್ಲಾಸ್ಗೆ ಬಂದು ಸೇರ್ಬಿಡಿದ್ರೆ 100ಕ್ಕೆ 100 ಎಲ್ಲ ಸಬ್ಜೆಕ್ಟು ಗ್ಯಾರಂಟಿ. ಒಂದು ಕ್ಲಾಸ್ ಹಿಂದಕ್ಕೆ ಸೇರ್ಬಿಟ್ರೆ ಆಯ್ತು, 100ಕ್ಕೆ 100 ಆಗುತ್ತೆ ಆ ಸಿಚುವೇಶನ್. ಅದೇ ತರ PUC ಹೋದಾಗ 10ನೇ ಕ್ಲಾಸಿಗೆ ಅದೇನೋ ಕಷ್ಟ ಅನ್ಕೊಂಡಿದ್ವಲ್ಲ ಎಲ್ಲರೂ. ಅವ್ರ ಪಕ್ಕದವರೆಲ್ಲ ಕೇಳಿ ಇದೆಂಗೆ ಅಂತೆಲ್ಲ ಕೇಳಿ ಎಲ್ಲ ಮಾಡ್ತಾ ಇದ್ವಿ. ನೋಡಿದೆ ಅಂಥದ್ದು ಏನ್ ಮಣ್ಣು ಇಲ್ಲ. ನಾನೇ ಬೇಕಾದ್ರೆ ಪುಸ್ತಕ ಬರೀತೀನಿ. 10ನೇ ಕ್ಲಾಸಿನ ಮ್ಯಾಥ್ಸ್ ಬೇಕಾದ್ರೆ ನಿಮಗೆ ಪುಸ್ತಕನೇ ಬರೆದು ಕೊಡ್ತೀನಿ. ಆ ಪುಸ್ತಕ ಓದಿದೆ ಅಂತ ಯಾವಾರೋ ಬರೆಯಾರ ರಾಮಚಂದ್ರ ರಾವ್ ಅಂತದೆ ಅಂತ ನಾನೇ ಬರೀತೀನಿ. ನಾನೇ ಬರೆದು ನೀವು ಒಂದು ಪುಸ್ತಕ ಕೊಡ್ತೀನಿ ನಾಳೆ ಬೇಕಾದ್ರೆ ಅನ್ನೋ ನಾರಿ. ಸೊ ಯಾವಾಗಲೂ ಅಷ್ಟೇ ನಾವು ಒಂದು ಪರೀಕ್ಷೆ ಹೋಗಿ ಅಟೆಂಪ್ಟ್ ಮಾಡಬೇಕು ಅಂತ ಹೇಳೋದು. PUC ಇರ್ಬೋದು, SLC ಇರ್ಬೋದು. ಬರೀ ಅದು SSLC ವರ್ಗೆ ಮಾತ್ರ ನೀವು ಕಲ್ತ್ಬಿಟ್ಟು ಹೋಗಿ ಬರೆದ್ರೆ ಅದೊಂಥರ. ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಸ್ಟೆಪ್ ಮುಂದಿನ ನೋಡಿ ಬಂದಿರ್ರಿ ನಾ ಹೇಳೋದು. ಅದನ್ನ ನೋಡಿರಿ, ಅದೇನು ಫುಲ್ ಕರಿಬೇಕು ಅಂತಿಲ್ಲ. PUC ಟಾಪಿಕ್ಸ್ನ ಒಂದ್ಸಲ ಹಿಂಗೆ ಕಣ್ಣಾಡಿಸ್ಬಿಟ್ಟು ಓಹೋ ಈ ಥರ ಎಲ್ಲ ಇರುತ್ತೆ, ಮುಂದಿನ ವರ್ಷ ಈಗಿಲ್ಲ ಇರುತ್ತೆ ಅಂತ ಆ ಕಣ್ಣಾಡಿಸ್ಬಿಟ್ಟ ತಕ್ಷಣ ತಿರುಗಿ ಈ ಕಡೆ ಬಂದು ಈ ವರ್ಷದ ನೋಡಿದ್ರೆ ಅದೆಲ್ಲ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ಥರ ನಾನು 2-3 ಟಾಪಿಕ್ನಲ್ಲಿ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ಇರಲಿ, ಅದು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಬರೆದಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದೊಂದು ಉದ್ದೇಶ. ಆ ಉದ್ದೇಶ ಆಗಿ ನಾ ಹೇಳ್ದಂಗೆ ಅಷ್ಟಾಗ್ಬಿಟ್ರೆ ನನ್ನ ಜೀವನ ಸಾರ್ಥಕವಾಯಿತು ಅಂತ ನಾನು ಅನ್ಕೋತೀನಿ. ದ್ರೋಣನ್ ಥರ ಒಬ್ಬ ಅರ್ಜುನಪ್ಪ ಸಾಕು ಅವನಿಗೆ, ದ್ರೋಣಂಗೆ ಜಾಸ್ತಿ ಬೇಕಾಗಿಲ್ಲ. ಈಗ ಯೋಗಿ ಏಕಲವ್ಯನೂ ಇದ್ದ, ಅಷ್ಟು ಮರ್ಯಾದೆ ಕೊಡಲ್ಲ. ಅಟ್ಲೀಸ್ಟ್ ಅರ್ಜುನ ಅದು ರೆಕಗ್ನೈಸ್ ಆಯ್ದ. ಆ ಥರ ಅವ್ರಿಗೆ ಮನಸ್ಸು ಸಂತೋಷ ಆಗುತ್ತೆ. ಗುರುಗಳಿಗೆ ಯಾವಾಗಲೂ ಅಷ್ಟೇ, ಶಿಷ್ಯ ಮೇಲಕ್ಕೆ ಬಂದರೆ ಶಿಷ್ಯಗಿಂತ ಜಾಸ್ತಿ ಸಂತೋಷ ಆಗೋದು ಗುರುಗಳಿಗೆ, ಗೊತ್ತಾಯ್ತಾ. ಆ ಥರ ಏನೋ ಒಂದು ಖುಷಿ ಆಗಲಿ ನನಗೆ ಅಂತ ಒಂದು ಸೆಲ್ಫಿಶ್ ಮೋಟಿವ್ ಅಂತಾರಲ್ಲ ಹಂಗೆ ನನಗೆ ಅದೊಂದು. ಅದಕ್ಕೋಸ್ಕರ ನಾನು ಬಂದೆ. ನಾನೇ ಬರ್ತೀನಿ, ನಾನೇ ದುಡ್ಡು ಖರ್ಚು ಮಾಡಿ, ನಾನೇ ಪ್ರಿಂಟ್ ಮಾಡಿರೋ ಬುಕ್ ಬಿಟ್ಟು ಕೊಡ್ತಾ ಇದ್ದೀರಿ, ನಾನೇ ಕಾರಲ್ಲಿ ಬಂದು ನಾನೇ ವಾಪಸ್ ಕಾರಲ್ಲಿ ಹೋಗ್ತಾ ಇದ್ದೀರಿ, ಇವೆಲ್ಲ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ನನಗೊಂದು ಉದ್ದೇಶ ಇದೆ. ಉದ್ದೇಶ ಏನು ಅಂದರೆ ನಿಮ್ಮಲ್ಲಿ ಒಬ್ರು, ಇಬ್ರು, 10 ಜನ, ಎಷ್ಟು ಜನ ಗೊತ್ತಿಲ್ಲ, ಸಡನ್ ಆಗಿ ನಿಮಗೆ ಏನೋ ಒಂದು ಇನ್ಸ್ಪಿರೇಷನ್ ಆಗ್ಬಿಟ್ಟು ಎಲ್ಲ ಸಬ್ಜೆಕ್ಟನ್ನು ಸರಿಯಾಗಿ ಕಲಿತು ಇಲ್ಲಿ ಹೈಯರ್ ಲೆವೆಲ್ಗೆ ಹೋಗೋದಕ್ಕೆ ಪ್ರಿಪ್ರೇಷನ್ ಆಗುತ್ತೆ ಅಂತ ಆ ಮಾತುಗಳಿಂದ ಆ ಮಾತು ಹೇಳಿ ಈಗ ಅವರು ನಿಮ್ಮ ಮೇಷ್ಟ್ರು ಹೇಳ್ತಾರೆ ಏನು ಮಾಡಬೇಕು. ಆ ಪುಸ್ತಕಗಳು ಇದೆ, ಎಷ್ಟು ಕಾಪೀಸ್ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಕೊಡ್ತೀನಿ, ಕಾರಲ್ಲಿ ಇರ್ಬೋದು. ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಿಮ್ಮಗಳಲ್ಲಿ ಏನಾದ್ರು ಪ್ರಶ್ನೆ ಕೇಳಬೇಕು ಅಂತಿದ್ರೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಇನ್ ಇಂಗ್ಲಿಷ್ ಆರ್ ಕನ್ನಡ ಆರ್ ಸಂಸ್ಕೃತ್. ನೋ, ಸಂಸ್ಕೃತ ಮರ್ತೋಗ್ಬಿಟ್ಟಿದೆ.